ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿ ಭವಿಷ್ಯ ಡಿಸೆಂಬರ್ 2025ರಲ್ಲಿ ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕು ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾಕಂದರೆ 19ನೇ ತಾರೀಕು ಎಳ್ಳಮಾವಾಸ್ಯೆ ಇದೆ ಸ್ನೇಹಿತರೆ. ಎಳ್ಳಮಾವಾಸ್ಯೆ ಮುಗಿದ ನಂತರ ಶುಕ್ರ ಸಂಚಾರ ಇದೆ. ಶುಕ್ರ ಸಂಚಾರ ಶನಿ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಅದು ವ್ಯಾಪಾರದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ವೃತ್ತಿಯಲ್ಲಿ, ಶಿಕ್ಷಣದಲ್ಲಿ, ಕೌಟುಂಬಿಕ ಜೀವನ, ಒಟ್ಟಾರೆಯಾಗಿ ತುಲಾರಾಶಿಯವರ ಭವಿಷ್ಯದಲ್ಲಿ ಬದಲಾವಣೆಗಳು ಆಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ಇನ್ನು ಯಾವುದರ ಬಗ್ಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಈ ತಿಂಗಳಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತುಲಾರಾಶಿಯವರು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಹೌದು, ತುಲಾರಾಶಿಯ ಗ್ರಹ ಸ್ಥಿತಿಗಳು ಹೇಗಿರಲಿದೆ ಅಂದರೆ ಡಿಸೆಂಬರ್ 20ನೇ ತಾರೀಕು ಸ್ನೇಹಿತರೆ ಶುಕ್ರ ಸಂಚಾರ ಇದೆ. ವೃಶ್ಚಿಕದಲ್ಲಿ 2ನೇ ಮನೆಯಿಂದ ಧನುರಾಶಿಗೆ ಸ್ಥಳಾಂತರಗೊಳ್ಳಲಿದ್ದಾರೆ. 3ನೇ ಮನೆಗೆ ಡಿಸೆಂಬರ್ 20ರಂದು ಸ್ನೇಹಿತರೆ. ಇನ್ನು ಅದೇ ರೀತಿ ಸ್ನೇಹಿತರೆ ಬುಧ ಸಂಚಾರ ಅಂದರೆ ವೃಶ್ಚಿಕದಲ್ಲಿ 2ನೇ ಮನೆಯಿಂದ ಧನುರಾಶಿಗೆ 3ನೇ ಮನೆಗೆ ಸ್ಥಳಾಂತರಗೊಂಡು 29ರಿಂದ ಸಂಚಾರವನ್ನು ಮಾಡಲಿದ್ದಾರೆ. ಇದು ಗ್ರಹಗಳ ಸಂಚಾರ. ಇನ್ನು ಶನಿ ಮೀನದಲ್ಲಿ 6ನೇ ಮನೆಯಲ್ಲಿ ತಿಂಗಳವಿಡೀ ಇರಲಿದ್ದಾರೆ. ಇದರಿಂದ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಡಿಸೆಂಬರ್ 2025 ಅತ್ಯಂತ ಶುಭ ಫಲಿತಾಂಶಗಳನ್ನು ನೀಡಲಿದೆ. ಮುಖ್ಯವಾಗಿ ಡಿಸೆಂಬರ್ 20ರಿಂದ ಗುರು ಸ್ನೇಹಿತರೆ ಭಾಗ್ಯದ ಸ್ಥಾನಕ್ಕೆ ಬದಲಾಗುವುದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ಸ್ನೇಹಿತರೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಇನ್ನು 6ನೇ ಮನೆಯಲ್ಲಿರುವಂತಹ ಶನಿ ಶತ್ರುಗಳ ಮೇಲೆ ಜಯವನ್ನು ನೀಡಲಿದ್ದಾರೆ ಸ್ನೇಹಿತರೆ. ಇನ್ನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು, ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅಂದರೆ ಮೊದಲನೇದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ ಸ್ನೇಹಿತರೆ. ತುಲಾರಾಶಿಯ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗಳು, ಪುರಸ್ಕಾರಗಳು ದೊರೆಯುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂಬುವವರು ಕನಸು ನನಸಾಗಬಹುದು. ಓದಿನ ಕಡೆ ಏಕಾಗ್ರತೆ ಹೆಚ್ಚಾಗಲಿದೆ, ಆಸಕ್ತಿ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ ಅಂತಲೇ ಹೇಳ್ಬೋದು. ಡಿಸೆಂಬರ್ 20ರಿಂದ ಸಾಕಷ್ಟು ಬದಲಾವಣೆಯನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ. ಗುರು 9ನೇ ಮನೆಗೆ ಬರುವುದರಿಂದ ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಬೇಕೆಂಬುವರ ಕನಸು ನನಸಾಗಬಹುದು ಸ್ನೇಹಿತರೆ. ಸೊ ಹಾಗಾಗಿ ಡಿಸೆಂಬರ್ ದ್ವಿತೀಯಾರ್ಧದಲ್ಲಿ ಬಹಳಷ್ಟು ಅದೃಷ್ಟ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಕೂತ್ಕೊಂಡು ಅಧ್ಯಯನವನ್ನು ಮಾಡಿದರೆ ಉನ್ನತ ಫಲಿತಾಂಶ ಕಟ್ಟಿಟ್ಟ ವೃತ್ತಿ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಪುರಸ್ಕಾರಗಳು ದೊರೆಯುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ. ಇನ್ನು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಎಕ್ಸಾಮನ್ನು ಯಾರೆಲ್ಲ ಬರೀಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಅವ್ರಿಗೂ ಕೂಡ ಒಳ್ಳೆಯ ಸಮಯ ಸ್ನೇಹಿತರೆ. ಉನ್ನತ ಫಲಿತಾಂಶಗಳು ಸಿಗಲಿದೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ. ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕ ತಿಂಗಳು. 3ನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ವ್ಯಾಪಾರ ವಿಸ್ತರಣೆಗೆ ಧೈರ್ಯವಾಗಿ ಮುನ್ನಡೆಯಿರಿ ಸ್ನೇಹಿತರೆ. ಧೈರ್ಯವಾಗಿ ವ್ಯಾಪಾರ ವ್ಯವಹಾರ ವಿಸ್ತರಣೆಯನ್ನು ಮಾಡಬೇಕು ಅಂದ್ಕೊಂಡು ತುಂಬ ದಿನದಿಂದ ಕೈಕೊಂಡಿರ್ತೀರ, ಅಥವಾ ಹೊಸದಾಗಿ ವ್ಯಾಪಾರವನ್ನು ಶುರು ಮಾಡಬೇಕು ಅಂದ್ಕೊಂಡಿರ್ತೀರ, ಮಾಡುವುದಕ್ಕೆ ಆಗಲ್ಲ ಅಂದರೆ ಇದು ಉತ್ತಮ ಸಮಯ ಸ್ನೇಹಿತರೆ, ಶುರು ಮಾಡ್ಬೋದು. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ. ಮಾರ್ಕೆಟಿಂಗ್ ಮೂಲಕ ಉತ್ತಮ ಲಾಭವನ್ನು ಗಳಿಸಲಿದ್ದೀರಿ. ಪಾಲುದಾರಿಕೆ ವ್ಯಾಪಾರದಲ್ಲಿರುವವರಿಗೆ ಪಾಲುದಾರರಿಂದ ಉತ್ತಮ ಸಹಕಾರ ಸಿಗುತ್ತದೆ. ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸಲಿದ್ದೀರಿ ಸ್ನೇಹಿತರೆ.
ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಕೂಡ ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ. ಆದರೆ ಅತಿ ಬೇಗದ ನಿರ್ಧಾರ ಒಳಿತಲ್ಲ, ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಗುರು ಹಿರಿಯರ ಮಾರ್ಗದರ್ಶನದಿಂದ ಹೂಡಿಕೆಯನ್ನು ಮಾಡಬಹುದು ಸ್ನೇಹಿತರೆ. ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡ್ರೆ ಮಾಡಬಹುದು. ಡಿಸೆಂಬರ್ ಕೊನೆಯ ದಿನಗಳು ಉತ್ತಮ ದಿನಗಳು ಅಂತಲೇ ಹೇಳಬಹುದು. ಅಮಾವಾಸ್ಯೆ ಮುಗಿದ ನಂತರ ಯಾವುದೇ ವ್ಯಾಪಾರ ವ್ಯವಹಾರಕ್ಕೂ ಕೂಡ ಸ್ನೇಹಿತರೆ ಒಳ್ಳೆಯ ಸಮಯವಾಗಿರುತ್ತದೆ, ಲಾಭವನ್ನು ನೋಡಲಿದ್ದೀರಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬ ಚೆನ್ನಾಗಿರುತ್ತದೆ. 6ನೇ ಮನೆಯಲ್ಲಿರುವಂತಹ ಶನಿ ಮತ್ತು 3ನೇ ಮನೆಯಲ್ಲಿರುವಂತಹ ಕುಜ, ರವಿಯ ಸಂಚಾರದಿಂದ, ಸೂರ್ಯನ ಸಂಚಾರದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹಳೆಯ ಅನಾರೋಗ್ಯಗಳಿಂದ ಮುಕ್ತಿ ಸಿಗುತ್ತದೆ, ಮರುಕಳಿಸುವುದಿಲ್ಲ. ಹಳೆಯ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಿರ್ತೀರ ಸ್ನೇಹಿತರೆ. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಬೆಟರ್ ಇದೆ, ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 2026 ಬೆಟರ್ ಇದೆ ನಿಮ್ಮ ಹೆಲ್ತ್ ಬಗ್ಗೆ ಅಂತಲೇ ಹೇಳಬಹುದು. ಅನಾರೋಗ್ಯಗಳಿಂದ ಮುಕ್ತಿ ಸಿಗಲಿದೆ. ನೀವು ತುಂಬ ಉತ್ಸಾಹದಿಂದ ಮತ್ತು ಲವಲವಿಕೆಯಿಂದ ಇರುತ್ತೀರಿ. ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಮುಂದಿನ ದಿನಗಳಲ್ಲೂ ಕೂಡ ಅತಿಯಾದ ರಿಸ್ಕನ್ನು ತೆಗೆದುಕೊಳ್ಬೇಡಿ. ಅದು ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಸ್ನೇಹಿತರೆ ಅತಿಯಾದ ರಿಸ್ಕನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಇದೇ ರೀತಿ ಉತ್ತಮವಾಗಿರಲಿದೆ. ಪ್ರತಿದಿನ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ ಸ್ನೇಹಿತರೆ. ನೀರನ್ನು ಚೆನ್ನಾಗಿ ಕುಡಿಯುವುದರಿಂದನೂ ಕೂಡ ಸ್ನೇಹಿತರೆ ಸಣ್ಣ ಪುಟ್ಟ ಚರ್ಮದ ಸಮಸ್ಯೆಗಳು ಬಂದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕೌಟುಂಬಿಕ ಜೀವನದಲ್ಲಿ ಆನಂದಮಯವಾಗಿರುತ್ತದೆ. ಗುರು 9ನೇ ಮನೆಯಲ್ಲಿ ಇರುವುದರಿಂದ ತಂದೆ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ಯಾರಿಗೆ ತುಲಾರಾಶಿಯವರಿಗೆ ಇನ್ನೂ ಮದುವೆಯಾಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಒದಗಿ ಬಂದಿದೆ ಸ್ನೇಹಿತರೆ. 3ನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಒಡ ಹುಟ್ಟಿದವರಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಣ್ಣ ಪುಟ್ಟ ಮಾತಿನ ಮೇಲೆ ಹಿಡಿತವಿರಲಿ ಸ್ನೇಹಿತರೆ. ಸೊ ಯಾರಿಗೊಂದಾದರೂ ಮಾತನಾಡಬೇಕಾದ್ರೆ ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ. ಕೋಪ ತಾಪವನ್ನು ಕಡಿಮೆ ಮಾಡಿ ಆದಷ್ಟು ತಾಳ್ಮೆಯಿಂದ ಇರಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ 20ನೇ ತಾರೀಕು ನಂತರ 3ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಸ್ನೇಹಿತರೊಂದಿಗೆ ಸೇರಿ ವಿಹಾರಯಾತ್ರೆಗೆ ಹೋಗುವಂಥ ಅವಕಾಶವಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 20ನೇ ತಾರೀಕು ನಂತರ ಸ್ನೇಹಿತರೆ ದಿನಗಳು ಚೆನ್ನಾಗಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಮನೆಯಲ್ಲಿ ಸ್ನೇಹಿತರೆ. ಆದರೆ ಆದಷ್ಟು ತಾಳ್ಮೆಯಿಂದ ಇರಿ, ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ. ಏನೇ ಮಾತು ಬಂದ್ರೂ ಆದಷ್ಟು ತಾಳ್ಮೆಯಿಂದ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಬಹಳ ಮುಖ್ಯ. ಈ ರೀತಿ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆದಾಯ ಹೇಗಿರಲಿದೆ, ಖರ್ಚುಗಳು ಹೇಗಿರಲಿದೆ, ಹೂಡಿಕೆಯನ್ನು ಮಾಡ್ಬೋದು ಅಂದರೆ ಖಂಡಿತವಾಗಿ ಹೂಡಿಕೆಗೆ ಸ್ನೇಹಿತರೆ ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಕಾಲ ಅಂತಲೇ ಹೇಳಬಹುದು. ಹೂಡಿಕೆಯನ್ನು ಮಾಡಿ ಅದರಿಂದ ಲಾಭವನ್ನು ಗಳಿಸಬಹುದು ಸ್ನೇಹಿತರೆ. ಇನ್ನು ಷೇರು ಮಾರುಕಟ್ಟೆ ಮೂಲಕ ಲಾಭ ಬರುವಂತಹ ಸಾಧ್ಯತೆ ಇದೆ. ಹಳೆಯ ಹೂಡಿಕೆ ಅಂದರೆ 2024ರಲ್ಲಿ ಏನು ಹೂಡಿಕೆಯನ್ನು ಮಾಡಿರ್ತೀರ ಸ್ನೇಹಿತರೆ ಅದು 2025ರಲ್ಲಿ ಹಳೆಯ ಹೂಡಿಕೆಯಿಂದ ಲಾಭ ಸಿಗಲಿದೆ. ಈಗ 2025ರಲ್ಲಿ ಹೂಡಿಕೆಯನ್ನು ಮಾಡಿದ್ದು 2026ರಿಗೆ ಖಂಡಿತವಾಗಿಯೂ ಲಾಭವಂತೂ ನೋಡಲಿದ್ದೀರಿ. ಶುಭ ಕಾರ್ಯಗಳಿಗೆ ಅಥವಾ ಪ್ರಯಾಣಗಳಿಗೆ ಮತ್ತು ನಿಮ್ಮ ತಂದೆ ತಾಯಿಯ ಆರೋಗ್ಯಕ್ಕೆ ಸ್ನೇಹಿತರೆ ಖರ್ಚನ್ನು ಮಾಡಲಿದ್ದೀರಿ. ಆದರೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಇನ್ನು ವೃತ್ತಿ ಮತ್ತು ವ್ಯಾಪಾರಗಳ ಮೂಲಕ ಆದಾಯ ಹೆಚ್ಚಾಗುತ್ತದೆ. ಹಳೆಯ ಬಾಕಿಗಳು ಸ್ನೇಹಿತರೆ ವಸೂಲಿಯಾಗುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಈ ತಿಂಗಳು ಅತ್ಯುತ್ತಮವಾಗಿರಲಿದೆ. ಆದರೆ ಆದಷ್ಟು ಅನಗತ್ಯ ಖರ್ಚುಗಳಿಂದ ಅಂದರೆ ಪದೇ ಪದೇ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದು ಸ್ನೇಹಿತರೆ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಒಂದು ಹೂಡಿಕೆಯನ್ನು ಮಾಡಿ ಅಥವಾ ಇನ್ನು ಬೆಲೆ ಬಾಳುವಂತಹ ಚಿನ್ನ, ಬೆಳ್ಳಿ, ಸೈಟು, ಮನೆ, ಕಾರು ಈ ರೀತಿ ಖರೀದಿ ಮಾಡಿ. ಗುರು 9ನೇ ಮನೆಗೆ ಪ್ರವೇಶಿಸುವುದರಿಂದ ಧನ ಪ್ರವಾಹ ಹೆಚ್ಚಾಗುತ್ತದೆ.
11ನೇ ಮನೆಯಲ್ಲಿರುವ ಕೇತು ಆಕಸ್ಮಿಕ ಧನ ಲಾಭಗಳನ್ನು ನೀಡಲಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೀಗಿದೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು 20ನೇ ತಾರೀಕಿಂದ ನೋಡಲಿದ್ದೀರಿ ಅಂದರೆ, ತಿಂಗಳ ದ್ವಿತೀಯಾರ್ಧದಲ್ಲಿ 3ನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ನಿಮ್ಮ ಸಂವಹನ ಕೌಶಲ್ಯ ಅದ್ಭುತವಾಗಿರುತ್ತದೆ. ಸಂದರ್ಶನಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ. ಹೊಸ ಉದ್ಯೋಗವನ್ನು ಶುರು ಮಾಡಬೇಕು ಅಥವಾ ಹೊಸ ಉದ್ಯೋಗಕ್ಕೆ ಸ್ನೇಹಿತರೆ ಹೋಗಬೇಕು ಅಂದರೂ ಕೂಡ ದಿನ ತುಂಬಾ ಚೆನ್ನಾಗಿದೆ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆಯುವಿರಿ. ಆದರೆ 24ನೇ ತಾರೀಕಿಂದ ಸ್ನೇಹಿತರೆ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ವಾದ ವಿವಾದಗಳು ಬರಬಹುದು. ಆದರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಸ್ನೇಹಿತರೆ. ದುಡುಕಿನ ಮಾತುಗಳು ಒಳಿತಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಇದು ಸುವರ್ಣಾವಕಾಶ ಅಂತಲೇ ಹೇಳಬಹುದು. ಈ ತಿಂಗಳು ಉದ್ಯೋಗಿಗಳಿಗೆ ಬಹಳ ಅಂದರೆ ಬಹಳ ಅನುಕೂಲಕರವಾಗಿದೆ. 10ನೇ ಮನೆಯಲ್ಲಿರುವಂತಹ ಗುರು ಸ್ನೇಹಿತರೆ 9ನೇ ಮನೆಗೆ ಬದಲಾಗುವುದರಿಂದ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಕೆಲಸದ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಅದೃಷ್ಟವು ನಿಮ್ಮ ಜೊತೆಗಿರುತ್ತದೆ. ವಿದೇಶಗಳಿಂದ ಲಾಭ ಬರುವಂಥ ಸಾಧ್ಯತೆಗಳಿದೆ. ದೂರದ ಊರುಗಳಿಂದ ಉತ್ತಮ ಉದ್ಯೋಗಾವಕಾಶಗಳು ಲಭಿಸಬಹುದು ಸ್ನೇಹಿತರೆ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಟ್ಟಾರೆಯಾಗಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಇನ್ನು ಮುಖ್ಯವಾಗಿ ಸ್ನೇಹಿತರೆ ಭಾಗ್ಯದ ಸ್ಥಾನಕ್ಕೆ ಗುರು ಬದಲಾಗುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ಸ್ನೇಹಿತರೆ ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಂತಲೇ ಹೇಳಬಹುದು. ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ಸಾಕಷ್ಟು ಕೇಳ್ತಾ ಇರ್ತೀರ, ಮದುವೆ ಯೋಗ ಇದೆಯಾ, ಸಂತಾನ ಭಾಗ್ಯ ಇದೆಯಾ, ವಾಹನ ಖರೀದಿ ಮಾಡ್ಬೋದಾ ಅಂತ. ವಾಹನ ಖರೀದಿ ಮಾಡ್ಬೋದು, ಆದರೆ ಅಮಾವಾಸ್ಯೆ ಮುಗಿದ ನಂತರ ದ್ವಿತೀಯಾರ್ಧದಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಯಾಕಂದರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಅಪಘಾತಗಳು ಆಗುವಂತಹ ಸೂಚನೆ ಗ್ರಹಗಳು ಸೂಚಿಸುತ್ತಿದೆ. ಸೊ ಹಾಗಾಗಿ ತಡರಾತ್ರಿಯಲ್ಲಿ ಬರುವುದು ಮತ್ತು ಗುರು ಹಿರಿಯರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡುವುದು, ಈ ರೀತಿ ಮಾಡುವುದಕ್ಕೆ ಹೋಗಬೇಡಿ. ನಿಧಾನವಾಗಿ ಚಾಲನೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋಕ್ಕೆ ಪರಿಹಾರ ಬಂತು ಸ್ನೇಹಿತರೆ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯ, ಅನ್ನದಾನ, ವಸ್ತ್ರದಾನ ಮಾಡಿ, ಬಟ್ಟೆಯನ್ನು ದಾನ ಮಾಡಿ ಸ್ನೇಹಿತರೆ. ಇನ್ನು ಪ್ರತಿ ಶನಿವಾರ ಶನಿ ಸ್ತೋತ್ರವನ್ನು ಹೇಳಿ ಹನುಮಾನ್ ಚಾಲಿಸವನ್ನು ಪಠಿಸಿ, ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತುಲಾ ರಾಶಿಯವರಿಗೆ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.